ಬೆಂಗಳೂರಿನಲ್ಲಿ ಇವತ್ತು ಆರ್ಸಿಬಿ ಗುಜರಾತ್ ಹಣಾಹಣಿ ನಡೆಯುತ್ತೆ. ತವರಲ್ಲಿ ಆರ್ಸಿಬಿಗೆ ಇದು ಕೊನೆಯ ಲೀಗ್ ಪಂದ್ಯ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಭದ್ರತೆಗಾಗಿ ಸುಮಾರು 2300 ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ. ಅಕ್ರಮ ಟಿಕೆಟ್ ಮಾರಾಟ ಜಾಲದ ಮೇಲೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ ಪೊಲೀಸರು. ಬ್ಲಾಕ್ ಟಿಕೆಟ್ ಮಾರುವವರ ವಿರುದ್ಧ ಕಾರ್ಯಾಚರಣೆಗೆ 7 ತಂಡಗಳನ್ನು ರಚಿಸಲಾಗಿದೆ. ಟಿಕೆಟ್ ಇಲ್ಲದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಯಾರು ಕೂಡ ಬರುವಂತಿಲ್ಲ. ಟಿಕೆಟ್ ಇದ್ರೆ ಮಾತ್ರ ಅಲ್ಲಿ ಬರಬೇಕು. ಗುಂಪು ಸೇರಿದ್ರೆ ಅಂಥವರ ವಿರುದ್ಧವೂ ಕೂಡ ಕ್ರಮ ಕೈಗೊಳ್ಳುವುದಾಗಿ ಪೊಲೀಸ್ ಇಲಾಖೆ ತಿಳಿಸಿದೆ. ನೋಡಿ, ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇವತ್ತು IPL ಮ್ಯಾಚ್ ನಡೀತಾ ಇದೆ. ಆರ್ಸಿಬಿಯ ಕೊನೆಯ ಲೀಗ್ ಇದು. ಹೀಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಮೈದಾನದತ್ತ ಆಗಮಿಸ್ತಾ ಇದ್ದಾರೆ. ಆದರೆ ಟಿಕೆಟ್ ಇದ್ದವರಿಗೆ ಮಾತ್ರ ಅವಕಾಶ. ಟಿಕೆಟ್ ಇಲ್ಲದೆ ಬರೋದು, ಅಲ್ಲಿ ಸುಮ್ಮನೆ ಗುಂಪು ಸೇರೋದು, ಅಭಿಮಾನಿಗಳು ಅಂತ ಹೇಳಿ ಹುಚ್ಚಾಟ ಮರೆಯೋದು, ಇದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಸುಮಾರು 2300 ಪೊಲೀಸರು ಅಲ್ಲಿ ನಿಯೋಜನೆಗೊಂಡಿದ್ದಾರೆ. ಸಂಪೂರ್ಣ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಸುಮಾರು 7 ತಂಡಗಳನ್ನು ಕಾರ್ಯಾಚರಣೆಗಾಗಿ ರೆಡಿ ಮಾಡಿರುವಂಥದ್ದು. ಹೀಗಾಗಿ ಇವತ್ತಿನ ಮ್ಯಾಚ್ ಬಗ್ಗೆ ಅಭಿಮಾನಿಗಳು ಬಹಳ ಕುತೂಹಲದಿಂದಿದ್ದಾರೆ. ಜೊತೆಗೆ RCB ಗೆಲ್ಲಬೇಕು ಅನ್ನುವಂಥ ಆಶಯದೊಂದಿಗೆ ಸ್ಟೇಡಿಯಂನತ್ತ ಬರ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ಬಂದೋಬಸ್ತನ್ನು ಕೈಗೊಂಡಿದ್ದಾರೆ. ಮತ್ತೆ ಈ ಹಿಂದಿನ ಮ್ಯಾಚ್ಗಳನ್ನು ಗಮನಿಸೋದಾದ್ರೆ ಹಲವು ಕಡೆಗಳಲ್ಲಿ ಟಿಕೆಟನ್ನು ಬ್ಲ್ಯಾಕಲ್ಲಿ ಮಾರಲಾಗ್ತಾ ಇತ್ತು, ಜಾಸ್ತಿ ಹಣಕ್ಕೆ ಮಾರಲಾಗ್ತಾ ಇತ್ತು. ಇದೆಲ್ಲದರ ವಿರುದ್ಧವಾಗೂ ಕೂಡ ಪೊಲೀಸರು ಕ್ರಮ ಕೈಗೊಂಡಿದ್ರು. ಜೊತೆಗೆ ಆ ಬಗ್ಗೆಯೂ ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಅನಾವಶ್ಯಕವಾಗಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ಇವತ್ತು RCB ವರ್ಸಸ್ ಗುಜರಾತ್ ಮ್ಯಾಚ್. ಕಳೆದ ಬಾರಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ವರ್ಸಸ್ DC ನಡೆದಂಥ ಸಂದರ್ಭದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಗೆದ್ದಿತ್ತು. ಒಂದು ಸ್ವಲ್ಪ ಬೇಸರಗೊಂಡಿದ್ರು ಅಭಿಮಾನಿಗಳು. ಈ ಬಾರಿ ಅಂತೂ ಗುಜರಾತ್ ವಿರುದ್ಧವಾಗಿ RCB ಗೆಲ್ಲೇಬೇಕು ಅನ್ನುವಂಥ ಪ್ರಾರ್ಥನೆ ಜೊತೆಯಲ್ಲಿ ಸ್ಟೇಡಿಯಂನತ್ತ ಆಗಮಿಸ್ತಾ ಇದ್ದಾರೆ. ನೋಡಿ, ಅಭಿಮಾನಿಗಳ ಸಂಭ್ರಮ ಒಂದು ಕಡೆ, ಅದು ಮ್ಯಾಚ್ ನಡೀತಾ ಇರುವಂತಹ ಸಂದರ್ಭ ಅಂತೂ ಅಭಿಮಾನಿಗಳು ತುಂಬ ಎಕ್ಸೈಟ್ ಆಗಿ ಮ್ಯಾಚನ್ನ ವೀಕ್ಷಣೆ ಮಾಡ್ತಾರೆ. ಒಂದು ಕಡೆ ಟಿಕೆಟ್ಗಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಪರದಾಡುವಂತಹ ಸ್ಥಿತಿ ಕೂಡ ಇತ್ತು. ಯಾಕಂದರೆ RCB ಮ್ಯಾಚ್ ಅಂತ ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಟಿಕೆಟ್ಗಾಗಿ ಕಾದ್ಕೊಳ್ತಾರೆ. ಈಗಾಗಲೇ ಯಾರ್ಯಾರಿಗೆ ಟಿಕೆಟ್ ಸಿಕ್ಕಿದೆ ಅಂಥವರು ಸ್ಟೇಡಿಯಂನತ್ತ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಟಿಕೆಟ್ ಇಲ್ಲದೆ ಅಂಥವರು ಕೂಡ ಈಗ ಯಾರಾದರೂ ಕಾಣಿಸಬಹುದು, ಕ್ರಿಕೆಟರ್ಸು, ನಮ್ಮ ನೆಚ್ಚಿನ ನಾಯಕರು ಯಾರಾದರೂ ಕಾಣಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕಾಯುವಂಥ ಪ್ರಸಂಗಗಳು ಕೂಡ ನಡೆದಿದೆ. ಆದರೆ ಈಗ ಅನಾವಶ್ಯಕವಾಗಿ ಅಲ್ಲಿ ಗುಂಪು ಕೂಡೋದು ಅಥವಾ ಗಲಾಟೆ ಮಾಡೋದು ಅಥವಾ ಅಲ್ಲಿ ಸಮಸ್ಯೆಯನ್ನು ಉಂಟು ಮಾಡೋದು, ಇದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಸಂಪೂರ್ಣವಾಗಿ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ಸುಮಾರು 2300ಕ್ಕೂ ಹೆಚ್ಚು ಪೊಲೀಸರು ಅಲ್ಲಿ ನಿಯೋಜನೆಗೊಂಡಿದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ 7 ತಂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಈ ಹಿಂದೆ ನಡೆದಂತಹ ಕೆಲ ಘಟನೆಗಳು ಅದ್ಯಾವುದೂ ಕೂಡ ಮತ್ತೆ ಮರುಕಳಿಸಬಾರ್ದು. ಜೊತೆಗೆ ಈಗ RCB ಕ್ರೇಜ್ ಹೇಗಿದೆ ಅಂತ ಅಂದರೆ ಜನ ಸುಮ್ಮನೆ ಬರ್ತಾರೆ, ಅಲ್ಲಿ ನುಗ್ಲಾಗುತ್ತೆ, ಅದರಿಂದ ಮತ್ತೊಂದು ಯಾವುದೋ ಘಟನೆ, ಸಮಸ್ಯೆ, ಇದು ಯಾವುದು ಕೂಡ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಟಿಕೆಟ್ ಇದ್ದವರಿಗೆ ಮಾತ್ರ ಅಲ್ಲಿ ಎಂಟ್ರಿ ಕೊಡ್ತಾ ಇದೆ. ಸುತ್ತಮುತ್ತಲೂ ಕೂಡ ಬರೋದಕ್ಕೆ ಅವಕಾಶವನ್ನು ಪೊಲೀಸರು ಮಾಡಿಕೊಡ್ತಾ ಇಲ್ಲ. ಇವತ್ತು ಏನು RCB ವರ್ಸಸ್ ಗುಜರಾತ್ ಮ್ಯಾಚ್ ನಡೀತಾ ಇದೆ, ಅದರ ಜೊತೆಯಲ್ಲಿ ಪ್ರಾರ್ಥನೆ ಕೂಡ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದೆ. ಹಲವು ದೇವಸ್ಥಾನಗಳು ಕೂಡ ಪೂಜೆ ಪುನಸ್ಕಾರಗಳು. ಅಂದರೆ RCB ಮ್ಯಾಚ್ ಅಂತ ಹೇಳಿದ ತಕ್ಷಣ ಅದನ್ನು ತುಂಬ ಎಕ್ಸೈಟ್ ಆಗುವಂಥದ್ದು ಅಭಿಮಾನಿಗಳು ಸಾಕಷ್ಟು ಪ್ರಾರ್ಥನೆ ಜೊತೆಯಲ್ಲಿ ಕ್ರೀಡಾಂಗಣಕ್ಕೆ ಆಗಮಿಸುವಂತಹ ದೃಶ್ಯಗಳು ನೋಡಿ. ಸಾಲುಗಟ್ಟು ಯಾವ ರೀತಿ ನಿಂತಿದ್ದಾರೆ ಸ್ಟೇಡಿಯಂ ಬಳಿ. ಈಗಿಂದಲೇ ಆಲ್ಮೋಸ್ಟ್ 1 ಗಂಟೆಯಿಂದಲೇ ಅಭಿಮಾನಿಗಳ ಸಾಗರ ಹರಿದು ಬರ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್. ನೇರ ಸಂಪರ್ಕದಲ್ಲಿ ಸ್ಟೇಡಿಯಂನಿಂದ ಜಾಯ್ನ್ ಆಗಿದ್ದಾರೆ. ಅನಿಲ್, ಗಮನಿಸ್ತಾ ಇದೀವಿ RCBಯ ಕೊನೆಯ ಮ್ಯಾಚ್ ಬೇರೆ ಈ ಸ್ಟೇಡಿಯಂನಲ್ಲಿ ಲೀಗಲ್ ನಡೀತಾ ಇರುವಂಥದ್ದು. ಹಾಗಾಗಿ ಅಭಿಮಾನಿಗಳಲ್ಲಿ ಒಂದಷ್ಟು ಎಕ್ಸೈಟ್ಮೆಂಟ್ ಅಂತೂ ಹೆಚ್ಚಿನದಾಗೇ ಇರುತ್ತೆ. ಸದ್ಯ ಯಾವ ರೀತಿ ಸಿಚುವೇಶನ್ ಕಂಡು ಬರ್ತಾ ಇದೆ ಅನಿಲ್? ಖಂಡಿತವಾಗ್ಲೂ ಮಧುರ ಅಂಗರಾಜ್, ಅಂದ್ರೆ RCB ಹಾಗೂ ಮತ್ತೆ ಗುಜರಾತ್ ಟೈಟನ್ಸ್ ನ ಕೊನೆಯ ಮ್ಯಾಚ್ ಇವತ್ತು ನಡೀತಾ ಇದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಸಂಜೆ ಮ್ಯಾಚ್ ನಡೆದಿದೆ. ಹೀಗಾಗಿ
ಕಾಕಿಯು ಕೂಡ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಅಂದ್ರೆ ಕೊನೆಯ ಮ್ಯಾಚ್ ಇದಾಗಿರೋದ್ರಿಂದ ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಡಬೇಕು. ಯಾಕಂದ್ರೆ ಸಾಕಷ್ಟು ಜನರು ಕೂಡ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಬರ್ತಾರೆ ಕ್ರಿಕೆಟ್ ಅಭಿಮಾನಿಗಳು. ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಮತ್ತೆ ಯಾವುದು ಕೂಡ ಅಹಿತಕರ ಘಟನೆ ನಡಿಬಾರ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕೂಡ ಕಾಕಿ ಕೂಡ ಅಲರ್ಟ್ ಆಗಿರುವಂತದ್ದು. ಬ್ಯಾರಿಗೇಡ್ ಗಳನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ಕ್ರಿಕೆಟ್ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. RCB ಕೂಡ ಫ್ಯಾನ್ ಬೇಸ್ ಎಷ್ಟು ಮಟ್ಟಿಗಿದೆ ಅಂತ ನಮಗೆ ಗೊತ್ತು. ಅಂದ್ರೆ ಕ್ರಿಕೆಟ್ ಅಭಿಮಾನಿಗಳು ಕೆಲವೇ ಕ್ಷಣಗಳು ಕೂಡ ಇತ್ತ ಆಗಮಿಸ್ತಾರೆ. ಸಂಜೆ ಮ್ಯಾಚ್ ಇರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಜನ ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ. ಅಂದ್ರೆ ಬೇರೆ ಬೇರೆ ಭಾಗಗಳಿಂದ ಬಂದಂತಹ ಕ್ರಿಕೆಟ್ ಅಭಿಮಾನಿಗಳು ಬೆಂಗಳೂರಿನ ತಲುಪಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ಮ್ಯಾಚ್ಗೆ ಏನು ಎಂಟ್ರಿ ಕೂಡ ಆಗುವಂತಹ ಸಾಧ್ಯತೆ ಇರುವಂತ ಸದ್ಯಕ್ಕೆ ಈಗ ಗೇಟ್ ನ ಮುಂಭಾಗವಷ್ಟು ಕೂಡ ತಾವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂತಹ ಬಂದೋಬಸ್ತ್ ಅನ್ನು ಕೂಡ ಇಲ್ಲಿ ಮಾಡ್ಕೊಳ್ಳಲಾಗ್ತದೆ ಅಂತ. ಈಗ ಪೊಲೀಸರು ಕೂಡ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದಾರೆ. ಅಂದ್ರೆ ಇಲ್ಲಿ ನೋಟಿಫಿಕೇಶನ್ ಗಳನ್ನ ಕೂಡ ಹಾಕಿದ್ದಾರೆ ಮತ್ತು LED ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದ್ದಾರೆ. ಅಂದ್ರೆ ಇಲ್ಲಿ ಬರುವಂತಹ ಕ್ರಿಕೆಟ್ ಅಭಿಮಾನಿಗಳು ಕೂಡ ಅಷ್ಟೇ ಒಂದು ಎಚ್ಚರಿಕೆ ನೀಡುವಂತಹ ಸೂಚನಾ ಫಲಕಗಳನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು. ಒಟ್ಟಾಗಿ ಇವತ್ತಿನ ಒಂದು ಮ್ಯಾಚ್ ಕೊನೆಯ ಮ್ಯಾಚ್ IPL ನ ಈ ಬಾರಿಯ ಬೆಂಗಳೂರು ನಡೆಯುವಂತಹ ಕೊನೆಯ ಮ್ಯಾಚ್ ಇದಾಗಿರೋದ್ರಿಂದ ಸಂಪೂರ್ಣವಾದಂತಹ ಭದ್ರತೆಯನ್ನು ಕೂಡ ಇಲ್ಲಿ ಒದಗಿಸಲಾಗಿರುವಂತದ್ದು. ಕಳೆದ ಆದಂತಹ ಅಹಿತಕರ ಘಟನೆ ಮತ್ತೆ ಮರುಕಳಿಸಲಬಾರದು. ಹೀಗಾಗಿ RCB ಮ್ಯಾನೇಜ್ಮೆಂಟ್ ಅಲ್ಲೂ ಕೂಡ ಅಷ್ಟೇನೆ ಮತ್ತೆ ಪೊಲೀಸ್ ಇಲಾಖೆಯಿಂದಲೂ ಅಷ್ಟೇನೆ ಸೂಕ್ತ ಬಂದೋಬಸ್ತ್ ಕ್ರಮವನ್ನು ಕೂಡ ವಹಿಸಲಾಗಿದೆ. ಜೊತೆಗೆ ಕೂಡ ಮಹಿಳೆಯರಿಗೂ ಮತ್ತು 12 ವರ್ಷ ಮೇಲ್ಪಟ್ಟಂತಹ ಯುವಕರಿಗೂ ಕೂಡ ಪ್ರತ್ಯೇಕವಾದಂತಹ ಗೇಟ್ ಅನ್ನ ವ್ಯವಸ್ಥೆಯನ್ನ ಮಾಡಲಾಗಿದೆ. VIP ಗೇಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆ ಶಾಸಕರು ಕೂಡ ಈಗ ಟಿಕೆಟ್ ಅನ್ನ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಪ್ರತ್ಯೇಕವಾದಂತಹ ಕೌಂಟರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕ್ರಿಕೆಟ್ ಅಭಿಮಾನಿಗಳು ಈ ಹಿಂದಿಗಿಂತ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ ನಿರೀಕ್ಷೆ ಇದೆ. ಯಾಕಂದ್ರೆ ಇವತ್ತು ಕೊನೆಯ ಮ್ಯಾಚ್ RCB ಮ್ಯಾಚ್ ಬೆಂಗಳೂರಲ್ಲಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಕ್ರಿಕೆಟ್ ಅಭಿಮಾನಿಗಳ ಸಂಖ್ಯೆಯಲ್ಲಿ ಇವತ್ತು ಹೆಚ್ಚಳ ಆಗುವಂತಹ ಸಾಧ್ಯತೆ ಇರುವಂತಹ ಸದ್ಯಕ್ಕೆ ಈ ಕ್ಷಣದಲ್ಲಿ ಇಲ್ಲಿ ಕಂಡು ಬರ್ತಿರುವಂತಹ ದೃಶ್ಯಾವಳಿಗಳು. ಮಧು, ನಾಗರಾಜ್. ಓಕೆ ಅನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, IPL ಮ್ಯಾಚ್ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಅಂತೂ ಹೆಚ್ಚಾಗಿದೆ. ತುಂಬ ಎಕ್ಸೈಟ್ ಆಗಿ ಸ್ಟೇಡಿಯಂನತ್ತ ಆಗಮಿಸ್ತಾ ಇದ್ದಾರೆ.